ನಮಸ್ಕಾರ ಸ್ನೇಹಿತರೆ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವೇನಪ್ಪ ಅಂದರೆ ಜಿಲ್ಲಾ ನ್ಯಾಯಾಲಯ ನೇಮಕಾತಿ ನೋಡ್ತಿದ್ದೀವಿ. ಸೊ ಯಾವ ಜಿಲ್ಲೆ ಅಂತ ಹೇಳಿ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೇತನ ಶ್ರೇಣಿ ಬಂದು 26,000ದಿಂದ 34,000. ಸೊ ಯಾವ್ಯಾವ ಹುದ್ದೆ ಖಾಲಿ ಇದ್ದಾವೆ, ಅಪ್ಲಿಕೇಶನ್ ಡೇಟ್ ಏನು, ಏನೇನಿದ್ದಾವೆ ಎಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಂಬಿಡಿ. ನನ್ನ ಚಾನಲ್ ಬಂದು ಕನ್ನಡ ಮಾಧ್ಯಮ ವಿದ್ಯಮಾನ, ನಮ್ಮ ಕನ್ನಡ ಶಾಲೆ ನಮ್ಮ ಹೆಮ್ಮೆ. ಸೊ ನೋಟಿಫಿಕೇಶನ್ ನೋಡೋದಾದರೆ ಡೇಟೆಡ್ ಬಂದು 24/6/24 ಇದೆ. ಸೊ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾವೇರಿ. ಸೊ ಹಾವೇರಿ ಡಿಸ್ಟಿಕ್ ನೋಟಿಫಿಕೇಶನ್ ಇತ್ತು. ಸೊ ಇಲ್ಲಿ ನೋಡಿ, ವಿಷಯ ಹಾವೇರಿ ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ 26 ಹುದ್ದೆ. ಸೊ 26 ಜವಾನ ಅಂದರೆ ಗ್ರೂಪ್ ಡಿ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಹ್ವಾನ ಮಾಡಿದ್ದಾರೆ. ನೇರ ನೇಮಕಾತಿ. ಸೊ ಇದು ಎಲ್ಲರೂ ನೋಟಿಸ್ ಮಾಡಬೇಕು. ಸೊ ಆನ್ಲೈನ್ ಮೂಲಕ ಅರ್ಜಿ ಇರುತ್ತೆ, ಬೇರೆ ಯಾವುದು ಮೂಡ್ ಇರೋಂಗಿಲ್ಲ, ಬರೀ ಆನ್ಲೈನ್ ಇರುತ್ತೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 3/7/24 ಹಾಗೂ ಕೊನೆಯ ದಿನಾಂಕ 1/8/24 ಆಗಿರುತ್ತೆ. ಸೊ 26 ಪೋಸ್ಟ್ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲೇನು ವೆಬ್ಸೈಟ್ ಕೊಟ್ಟಿದ್ದಾರೆ, ಈ ವೆಬ್ಸೈಟ್ ಮೂಲಕ ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ಈ ವೆಬ್ಸೈಟನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು ನೀವು. ಅಥವಾ ನೀವು ಗೂಗಲಲ್ಲಿ ಹೋಗಿ ಹಾವೇರಿ ಡಿಸ್ಟ್ರಿಕ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳಿ ಸರ್ಚ್ ಮಾಡಿದರೆ ಈ ವೆಬ್ಸೈಟ್ ಬರುತ್ತೆ ನಿಮಗೆ. ಸೊ ಇಲ್ಲಿ ಹುದ್ದೆಗಳ ವರ್ಗೀಕರಣ ನೋಡೋದಾದರೆ, ಸೊ ಮೀಸಲಾತಿ ಕೊಟ್ಟಿದ್ದಾರೆ. ಸೊ ವರ್ಗೀಕರಣ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದು ರೋಸ್ಟರ್ ಬಿಂದು ಯಾವ ಮೀಸಲಾತಿ ಅಂತ ಹೇಳಿ ಇದೆ. ಇದು ನೀವೇನಷ್ಟು ವರಿ ಮಾಡ್ಕೋಬೇಕಾಗಿಲ್ಲ. ಸೊ ಇಲ್ಲಿ ನೋಡ್ಬೋದು, ವರ್ಗೀಕರಣ ಪ್ರಕಾರ ಪರಿಶಿಷ್ಟ ಜಾತಿಯಲ್ಲಿ ಇತರೆ 1, ಮಹಿಳೆ 1, ಗ್ರಾಮೀಣ 1, ಅಂಗವಿಕಲ 1. ಸೊ ಟೋಟಲ್ 4 ಇದೆ. ಸೊ ಈ ಮೇಲೆ ಸ್ಟಾರ್ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಬ್ಲೈಂಡ್ನೆಸ್ ಆರ್ ಲೋ ವಿಷನ್ ಅಂದರೆ ದೃಷ್ಟಿ ಮಾಂದ್ಯತೆ ಉಳ್ಳವರಿಗೆ ಅಂತ ಹೇಳಿ. ಸೊ ನೋಡ್ಬೋದು, ಸಾಮಾನ್ಯರಿಗೆ 12 ಇದೆ, ಪರಿಶಿಷ್ಟ ಪಂಗಡ 2, ಪ್ರವರ್ಗ 1, ಪ್ರವರ್ಗ 2A 4, ಪ್ರವರ್ಗ 2B 1, 3A 3B ತಲಾ 1. ಸೊ ಒಟ್ಟು 26 ಹುದ್ದೆಗಳಿವೆ. ಸೊ ಇಲ್ಲಿ ಇತರರಿಗೆ 9 ಇರುತ್ತೆ, ಮಹಿಳೆಯರಿಗೆ 8, ಗ್ರಾಮೀಣ ಅಭ್ಯರ್ಥಿಗಳಿಗೆ 5 ಓವರಾಲ್, ಅಂಗವಿಕಲರಿಗೆ 3 ಮತ್ತು ಮಾಜಿ ಸೈನಿಕ 1. ಸೊ ಮಾಜಿ ಸೈನಿಕರಲ್ಲಿ ಸಾಮಾನ್ಯರಿಗೆ ಮಾತ್ರ ಅವಕಾಶ ಇದೆ. ಸೊ ಶೈಕ್ಷಣಿಕ ವಿದ್ಯಾರ್ಹತೆ ನೋಡೋದಾದರೆ ಫಸ್ಟ್ ಬಂದು SSLC ಅಂದರೆ ಪ್ರೌಢಶಿಕ್ಷಣ ಮುಗಿಸಿರಬೇಕು. ಅದು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಅಂದರೆ ಕರ್ನಾಟಕ ಬೋರ್ಡ್ ನಡೆಸಿರೋ SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. 1ನೇದು. 2ನೇದು ಕನ್ನಡ ಓದಲು ಮತ್ತು ಬರೆಯಲು ಬರಬೇಕು. ಸೊ ಕನ್ನಡ ಓದಕ್ಕೆ ಬರ್ತದಲ್ಲ, ಬರೆಯೋಕ್ಕೆ ಬರ್ತದ ಇಲ್ಲ ಅಂಥೇಳಿ ಒಂದು ಎಕ್ಸಾಮಲ್ಲಿ ತಗೋತಾರೆ ಇಂಟರ್ವ್ಯೂ ಟೈಮಲ್ಲಿ. ಅದು ಯಾಕಂದರೆ ರೀಸೆಂಟಾಗಿ ಯಾದಗಿರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಒಂದು ಸ್ಕ್ಯಾಮ್ ಆಗಿತ್ತು. ಸೊ ಅದಕ್ಕೋಸ್ಕರ. ಸೊ 3ನೇದಾಗಿ SLC ನಿಮ್ಮದು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಅಂಕಗಳು ನಿಮಗೆ ಗ್ರೇಡ್ ಟೈಪ್ಸ್ ಕೊಟ್ಟಿದ್ರೆ ಅದನ್ನು ನೀವು ಗ್ರೇಡಿಂದ ಇಲ್ಲ CGPA ಎಲ್ಲ ಯಾವುದಾದ್ರು ಗ್ರೇಡ್ ಕೊಟ್ಟಿದ್ರೆ ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿ ಟೋಟಲ್ ಒಟ್ಟು ಪಡೆದ ಅಂದರೆ ಮ್ಯಾಕ್ಸಿಮಮ್ ಮಾರ್ಕ್ಸು ಮಿನಿಮಮ್ ಮಾರ್ಕ್ಸು. ಸೊ ಮಿನಿಮಮ್ ಮಾರ್ಕ್ಸ್ ಆಗಿ ಕನ್ವರ್ಟ್ ಮಾಡಿ ಆಮೇಲೆ ನೀವು ಅಪ್ಲಿಕೇಶನ್ನ ಹಾಕಬೇಕಾಗಿರುತ್ತೆ. ಸೊ ವೇತನ ಶ್ರೇಣಿ ನೋಡ್ಬೋದು ನೀವು, ಆವಾಗಲೇ ಹೇಳಿದ್ದೀನಿ ನಾನು. ಮತ್ತು ನಿಮ್ಮದು ಸೇವಾ ಪರಿವೀಕ್ಷಣಾ ಅವಧಿ ಏನಾಗಿರುತ್ತೆ, 2 ವರ್ಷ ಆಗಿರುತ್ತೆ. 2 years ಪ್ಲಸ್ ಯಾಕಂದರೆ ಅದು ಎಕ್ಸ್ಟೆಂಡು ಆಗಬಹುದು. ಆಯ್ಕೆ ವಿಧಾನ, ಸೊ ನೇರ ನೇಮಕಾತಿ ಇರುತ್ತೆ. ಸೊ ನಿಮಗೆ 1:10. ಸೊ 10 ಪೋಸ್ಟ್ಗಳು, ಒಂದು ಪೋಸ್ಟಿಗೆ 10 ಅಭ್ಯರ್ಥಿ. ಸೊ ಟೋಟಲ್ 26 ಪೋಸ್ಟ್ ಇದೆ ಅಂದರೆ 260 ಅಭ್ಯರ್ಥಿಗಳಿಗೆ ಸೆಲೆಕ್ಟ್ ಮಾಡಿ ನಿಮಗೆ ಇಂಟರ್ವ್ಯೂ ಕರೀತಾರೆ. ಸೊ ಇಂಟರ್ವ್ಯೂವಲ್ಲಿ 10 ಮಾರ್ಕ್ಸಿಂದು ನಿಮಗೆ ಒಂದು ಇಂಟರ್ವ್ಯೂ ಇರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ನಿಮಗೆ ಜಾಬ್ ಸಿಗುತ್ತೆ. ಮತ್ತು ನಿಮ್ಮ ಇಂಟರ್ವ್ಯೂ ಕರೆದಿದ್ದಾರೆ ಅಂದರೆ ಜಾಬ್ ಸಿಕ್ಕಂಗಲ್ಲ. ಸೊ ಇಂಟರ್ವ್ಯೂವಲ್ಲಿ ಪಾಸ್ ಆದಮೇಲೆ ಸೊ ಅಲ್ಲಿ ವರ್ಗೀಕರಣ ಆಗಿ 10 ಜನರಲ್ಲಿ ಒಬ್ಬರಿಗೆ ಜಾಬ್ ಸಿಗುತ್ತೆ. ಸೊ ವಯೋಮಿತಿ ಮಿನಿಮಮ್ ಅಂದರೆ 18 ಇರಬೇಕು. ಸೊ ಸಾಮಾನ್ಯರಿಗೆ 35 ವರ್ಷ, ಹಿಂದುಳಿದ ವರ್ಗ ಅಂದರೆ ಪ್ರವರ್ಗ 2A 2B 3A 3B ಇವರಿಗೆ 38 ವರ್ಷ, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಇದ್ದರೆ ಅವರಿಗೆ 40 ವಯಸ್ಸು. ಸೊ ಇಲ್ಲಿ 35 ಇದೆ, ಇಲ್ಲಿ 38 ಇದೆ, ಇಲ್ಲಿ 40 ಇದೆ. ಸೊ ನೋಡ್ಬೋದು ನೀವು, ಇದೆಲ್ಲ ವಯೋಮಿತಿ ಎಕ್ಸ್ಟೆನ್ಷನ್ ಏಜ್ ಡೇ, ಮಾಜಿ ಸೈನಿಕ, ಇಲ್ಲ ದೈಹಿಕ ಅಂಗವಿಕಲತೆ, ಇಲ್ಲಿ ವಿಧವೆ, ಸೊ ಜೀತ ಕಾರ್ಮಿಕ,
ನೋಡ್ಬೋದು. ಇದು ಬೇಕಿದ್ದರೆ ನೀವು ಪಾಸ್ ಮಾಡಿಕೊಂಡು ನೋಡ್ಬೋದು ಅಪ್ಲಿಕೇಬಲ್ ಆಗಿದ್ದರೆ. ಸೊ ಶುಲ್ಕ ನೋಡಿದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಇರುತ್ತೆ. ಸೊ ಇವರು ಅಪ್ಲೈ ಮಾಡ್ಬೋದು, ಯಾಕಂದರೆ ಹೆಂಗೋ ಫೀ ಕಮ್ಮಿ ಇರುತ್ತೆ. ಅಕಸ್ಮಾತ್ ನಿಮ್ಮ ಪರ್ಸೆಂಟೇಜ್ ಜಾಸ್ತಿ ಇದ್ದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲರೂ ಅಪ್ಲೈ ಮಾಡಿ. ಸೊ ಸೆಕೆಂಡಾಗಿ ಪ್ರವರ್ಗ 2A 2B ಮತ್ತು ಪ್ರವರ್ಗ 3A ಮತ್ತು 3B ಅವರಿಗೆ 100 ರೂಪಾಯಿ ಇರುತ್ತೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ. ನೆನ್ಪಿಟ್ಕೊಳ್ಳಿ, ಇದು ನಾನ್ ರಿಫಂಡೇಬಲ್. ಸೊ ನಾನ್ ರಿಫಂಡೇಬಲ್ ಇದು ಅಮೌಂಟು. ಸೊ ಯಾವ ಟೈಪ್ ಅಂದರೆ ನೀವು ಅಲ್ಲೇ ಅಪ್ಲಿಕೇಶನ್ ಹಾಕುವಾಗ ಪೇಮೆಂಟ್ ಲಿಂಕ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪೇಮೆಂಟ್ ಮಾಡ್ಬೋದು. ಸೊ ಪೇಮೆಂಟ್ ಮೆಥಡು SBI ಬ್ಯಾಂಕು, ಇ-ಪೇ ಅವೆಲ್ಲ UPI ಇರುತ್ತೆ. ಸೊ ನೋಡ್ಬೋದು. ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಒಂದು ಸತಿ ಪೇಮೆಂಟ್ ಮಾಡಿದರೆ ಇನ್ನೊಂದು ಸತಿ ರಿಟರ್ನ್ ಮಾಡೋಂಗಿಲ್ಲ. ಸೊ ಸೂಚನೆಗಳು, ಫಸ್ಟ್ ಸೂಚನೆ ನೀವೆಲ್ಲ ಓದಬೇಕಂತ ಹೇಳಿದ್ದಾರೆ. ಸೆಕೆಂಡು, ನಿಮ್ಮದು ಮೊಬೈಲ್ ನಂಬರ್ ಮತ್ತು ಮೇಲ್ ID ಕರೆಕ್ಟ್ ಆಗಬೇಕು, ಯಾಕಂದರೆ ಅದಕ್ಕೆ ಹೋಗಿರುತ್ತೆ. ಬಟ್ ಸ್ಟಿಲ್ ಇಮೇಲ್ ಅಥವಾ SMS ಸಂದೇಶ ತಲುಪದಿದ್ದಲ್ಲಿ ಸೊ ಪ್ರಾಧಿಕಾರ ಹೊಣೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಮೂರನೇದು, ಲಾಸ್ಟ್ ಟೈಮಲ್ಲಿ ಹೆಂಗೋ ರಶ್ ಇರುತ್ತೆ, ಸೊ ಅದಕ್ಕಿಂತ ಮುಂಚೆನೇ ಹಾಕ್ಬೋದು ನೀವು. ಸೊ ನಾಲ್ಕನೇದಾಗಿ ವೆಬ್ಸೈಟ್ ಅಲ್ಲಿ ನಿಮ್ಮದು ಲಿಸ್ಟ್ ಬಿಡ್ತಾರೆ. ಸೊ 260 ಜನದ್ದೇನಿದೆ ಅದ್ರ ಲಿಸ್ಟು ವೆಬ್ಸೈಟಲ್ಲೇ ಬಿಡ್ತಾರೆ. ಸೊ ಆ 260 ಜನಕ್ಕೆ ಮೇಲಲ್ಲಿ ಕರಪತ್ರ ಅಂದರೆ ಕಾಲ್ ಲೆಟರ್ ಕಳಿಸಿರ್ತಾರೆ. ಸೊ ಕಾಲ್ ಲೆಟರ್ ನೀವು ತಗೊಂಡು ಹೋಗಬೇಕು ಇಂಟರ್ವ್ಯೂ ಟೈಮಲ್ಲಿ. ಸೊ 6 ನೋಡ್ಬೋದು ನೀವು, JPG ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ 7ನೇದಾಗಿ ಅದೇ ಅಂಕಗಳು ನೀವು ಕನ್ವರ್ಟ್ ಮಾಡಿ, ಆಲ್ರೆಡಿ ಹೇಳಿದ್ದೀನಿ ನಾನು ಆಲ್ಮೋಸ್ಟ್ ಎಲ್ಲ. ಸೊ ಆನ್ಲೈನ್ ಇದು ಕೂಡ ಹೇಳಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ ನಾನು, ಮತ್ತೇನಿಲ್ಲ. ಸೊ ಮೀಸಲಾತಿ ಕೋರುವವರು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು ಇಲ್ಲ ಅಂಗವಿಕಲಿತ ಯಾವ ಸರ್ಟಿಫಿಕೇಟು, ಮಾಜಿ ಸೈನಿಕ, ಗ್ರಾಮೀಣ, ವಿಧವೆಯರು, ಇದು ನಿಮ್ಮದು ಸರ್ಟಿಫಿಕೇಟ್ಸ್ ಎಲ್ಲ ಕಂಪಲ್ಸರಿ ಇರಬೇಕಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು, ದಾಖಲೆಗಳ ಪರಿಶೀಲನೆಗೆ ಮತ್ತೆ ಕರೀತಾರೆ ನಿಮಗೆ. ನೀವು ಅಂದರೆ ಅಥವಾ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಇಲ್ಲ ದಾಖಲೆ ಸಪ್ರೇಟು. ಸೊ ಆವಾಗ ನೀವು ಎಲ್ಲ ಮೂಲ ಪ್ರತಿ ಒರಿಜಿನಲ್ ಡಾಕ್ಯುಮೆಂಟನ್ನು ತಗೊಂಡು ಹೋಗಬೇಕಾಗಿರುತ್ತೆ. ಸೊ ಆಮೇಲೆ ನೀವು 3 ನಡತೆ ಪ್ರಮಾಣ ಪತ್ರ ಅಂದರೆ ನಿಮ್ಮದು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ 3 ಬೇಕಾಗಿರುತ್ತೆ. ಒಂದು, ನೀವು ಲಾಸ್ಟ್ ಯಾವ ಶೈಕ್ಷಣಿಕ ಸಂಸ್ಥೆ ಅಂದರೆ ಯಾವುದು ಎಜುಕೇಷನ್ ಟ್ರಸ್ಟು ಅಥವಾ ಸ್ಕೂಲು ಅಥವಾ ಕಾಲೇಜಲ್ಲಿ ಓದಿದ್ದೀರಾ ಅವ್ರ ಹತ್ರ ಒಂದು, ಮತ್ತು 2 ಇಬ್ಬರು ಜನ ಗಣ್ಯ ವ್ಯಕ್ತಿ. ಸೊ ಸೊಸೈಟಿಯಲ್ಲಿ ನಿಮ್ಮ ಯಾರಾದರೂ ಕಾರ್ಪೊರೇಟು ಅಥವಾ ಯಾವುದಾದ್ರೂ ಗಣ್ಯ ವ್ಯಕ್ತಿಗಳಿಂದ ಬರ್ಸ್ಕೊಂಡು ಹೋಗಬೇಕಾಗಿರುತ್ತೆ. ಸೊ ನಿಮ್ಮ ಅಮೌಂಟಲ್ಲಿ ನೀವೇ ಹೋಗಬೇಕಾಗಿರುತ್ತೆ ನಿಮ್ಮ ಇಂಟರ್ವ್ಯೂಗೆ. ಸೊ ಯಾವುದೇ ರೀತಿಯ ಒಂದು ಅಮೌಂಟನ್ನು ಅವರು ನಿಮಗೆ ಕೊಡೋದಿಲ್ಲ. ಸೊ ಇಲ್ಲಿ ನೋಡ್ಬೋದು, ಹಾವೇರಿ ಡಿಸ್ಟ್ರಿಕ್ಟ್ ಯಾವುದೇ ಒಂದು ಕೋರ್ಟಲ್ಲಿ ನಿಮಗೆ ಅವರು ಡ್ಯೂಟಿಯನ್ನು ಕೊಡ್ಬೋದು. ಸೊ ಇಷ್ಟು ಈ ಹುದ್ದೆಯ ಮಾಹಿತಿ. ಇದ್ರ ಬಗ್ಗೆ ಮತ್ತೆ ಏನಾದರೂ ಅವರು ಅಪ್ಡೇಟ್ಸನ್ನು ಬಿಟ್ಟಿದ್ರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಬೇರೆ ವಿಡಿಯೋ ನೋಡ್ತಾ ಇರಿ. ಸೊ ಥ್ಯಾಂಕ್ ಯು.